ಬಹಳ ವರ್ಷದ ಹಿಂದೆ ಫ್ರಾನ್ಸ್ನಲ್ಲಿ ಒಬ್ಬ ರಾಜ ಇದ್ದ. ಅವನ ಹತ್ರ ಏನಕ್ಕೂ ಕೊರತೆ ಇರಲಿಲ್ಲ. ಬಟ್ ಅವನು ತನ್ನ ಸೌಂದರ್ಯನ ಹಚ್ಕೊಂಡ್ಬಿಟ್ಟಿದ್ದ. ಮತ್ತೆ ಮಹಲ್ನಲ್ಲಿ ಸುಂದರ ಜನರನ್ನ ಮಾತ್ರ ಇಟ್ಕೊಳ್ತಾ ಇದ್ದ. ಆದ್ರೆ ಒಂದಿನ ರಾತ್ರಿ ಒಬ್ಬ ಭಿಕ್ಷುಕಿ ಅವರ ಬಳಿ ಆಶ್ರಯ ಕೇಳೋಕೆ ಬಂದ್ರು. ಅವನ ಮಹಲ್ ವರ್ಗು ಮತ್ತೆ ರಾಜನಿಗೆ ಒಂದು ಹೂವನ್ನ ಕೊಟ್ರು. ಆದ್ರೆ ರಾಜ ಅಹಂಕಾರದಲ್ಲಿ ಎಷ್ಟು ಮುಳುಗೋಗಿದ್ದ ಅಂದ್ರೆ ರಾಜ ಅದನ್ನ ಕೆಳಗೆ ಎಸೆದ್ ಬಿಟ್ಟ. ಇದನ್ನ ನೋಡಿ ಆ ಭಿಕ್ಷುಕಿ ಹೇಳ್ತಾಳೆ, ಸೌಂದರ್ಯ ಮುಖದಲ್ಲಲ್ಲ ಮನ್ಸಲ್ಲಿರೋದು, ಯಾಕಂದ್ರೆ ಅದು ಹೃದಯದಲ್ಲಿರುತ್ತೆ. ಮತ್ತೆ ಮುದುಕಿ ಒಂದು ಸುಂದರ ಏಂಜಲ್ ಆಗಿದ್ಲು. ಅವಳು ರಾಜನಿಗೆ ಶಾಪ ಕೊಟ್ಲು. ಮತ್ತೆ ರಾಜ ಒಂದು ದರಿದ್ರ ಭೀಷ್ಟ ಆದ. ಅವನು ತನ್ನ ಎಲ್ಲ ಸೌಂದರ್ಯನ ಕಳ್ಕೊಂಡ. ಮತ್ತೆ ಅವನ ಮಹಲ್ ನಲ್ಲಿರೋರು ವಸ್ತುಗಳಾಗ್ಬಿಟ್ರು. ಹೀಗೆ ವರ್ಷಗಟ್ಲೆ ಕಳಿತು. ಮತ್ತೆ ಆ ಮಹಲ್ಗೆ ಯಾರು ಬರ್ಲೇ ಇಲ್ಲ, ಯಾಕಂದ್ರೆ ಏಂಜಲ್ ನ ಶಾಪ ತಟ್ಟಿತ್ತು. ಅಂಡ್ ಆ ಏಂಜಲ್ ಕೊಟ್ಟಿರೋ ಗುಲಾಬಿ ಒಂದು ವಿಶೇಷ ಗುಲಾಬಿ ಆಗಿತ್ತು. ಆ ಗುಲಾಬಿಯ ಕೊನೆಯ ದಳ ಬೀಳುವಷ್ಟರಲ್ಲಿ ರಾಜ ಯಾರನ್ನಾದ್ರೂ ಪ್ರೀತಿಸಿದ್ರೆ ಮತ್ತೆ ಅದ್ರ ಬದಲಾಗಿ ಅವನನ್ನು ಕೂಡ ಯಾರಾದ್ರೂ ಪ್ರೀತಿಸಿದ್ರೆ ತಟ್ಟಿರೋ ಶಾಪ ಹೋಗುತ್ತೆ ಮತ್ತೆ ಎಲ್ಲ ಸರಿ ಹೋಗುತ್ತೆ. ಒಂದ್ ವೇಳೆ ಗುಲಾಬಿಯ ಎಲ್ಲಾ ದಳಗಳು ಬಿದ್ದೋದ್ರೆ ಆ ಶಾಪ ಯಾವತ್ತೂ ಹೋಗಲ್ಲ. ಮತ್ತೆ ಅವನು ಪರ್ಮನೆಂಟ್ಲಿ ಬೀಸ್ಟ್ ಆಗಿ ಇರ್ತಾನೆ. ದಿನ ಕಳೀತಾ ಬಂತು, ಡಿಪ್ರೆಷನ್ ಹೆಚ್ಚಾಯ್ತು. ಅಂಥವ್ರು ಯಾರಿದ್ದಾರೆ ಇಂಥ ಬೀಸ್ಟ್ ನ ಪ್ರೀತಿಸೋರು? ದರಿದ್ರ ಮತ್ತೆ ಪ್ರೀತಿ ಒಂದಾಗೋ ಈ ಕಥೆನೆ ಬ್ಯೂಟಿ ಅಂಡ್ ದ ಬೀಸ್ಟ್. ವೆಲ್ಕಮ್ ಗಾಯ್ಸ್. ಅಂತೂ ಅರ್ಥ ಆಗಿದೆ ಅನ್ಕೊಳ್ತೀನಿ. ಇವತ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಬ್ಯೂಟಿ ಅಂಡ್ ದ ಬೀಸ್ಟ್ ಅನ್ನೋ ಮೂವಿನ. ಈ ಜಗತ್ತಿನಲ್ಲಿ ಪ್ರತಿ ವರ್ಷ ಸಾವಿರಾರು ಫಿಲ್ಮ್ಸ್ ಬರುತ್ತೆ ಮತ್ತೆ ಎಷ್ಟೋ ವೆಬ್ ಸೀರೀಸ್ ಗಳು ಲಾಂಚ್ ಆಗುತ್ತೆ. ಆದ್ರೆ ಈ ಕಥೆಗಳ ರಾಶಿಯಲ್ಲಿ ನಿಮ್ಗೆ ಇಷ್ಟ ಆಗೋ ಕತೆ ವಿವರಿಸೋ ಚಾನೆಲ್ ಮಿಥಿಲೋ ಪ್ರೊಡಕ್ಷನ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಕತೆ ಶುರು ಆಗುತ್ತೆ. ಮತ್ತೆ ಗಾಯ್ಸ್, ಇವಳೇ ನಮ್ಮ ಹೀರೋಯಿನ್. ಇವಳ ಹೆಸರು ಬೆಲ್ ಅಂತ. ಪೂರ್ತಿ ಊರಲ್ಲಿ ಇವಳೆ ಓದಿರೋ ಹುಡುಗಿ ಅಂಡ್ ಪಾಪ್ಯುಲರ್ ಕೂಡ. ಅಂಡ್ ಅವಳಿಗೆ ರೊಮ್ಯಾಂಟಿಕ್ ಸ್ಟೋರಿ ಬುಕ್ಸ್ ಓದೋದು ಇಷ್ಟ. ಮತ್ತೆ ಇವನು ಗ್ಯಾಸ್ಟನ್ ಅಂಡ್ ಇವನು ಲೆಫೋ ಅಂತ. ಗ್ಯಾಸ್ಟನ್ ಲೆಫೋನ ಫ್ರೆಂಡ್. ನಾನು ಇವನನ್ನ ಲಪ್ಪು ಅಂತ ಕರಿತೀನಿ. ಗ್ಯಾಸ್ಟನ್ ಗೆ ಬೆಲ್ ನ ಮೇಲೆ ಕ್ರಶ್ ಇದೆ. ಬಟ್ ಬೆಲ್ ಪೂರ್ತಿ ಊರಲ್ಲೇ ಸುಂದರ ಹುಡುಗಿ ಮತ್ತೆ ಓದಿರೋಳು, ಟಾಪರ್. ಬಟ್ ಗ್ಯಾಸ್ಟನ್ ಒಬ್ಬ ಬ್ಯಾಕ್ ಬೆಂಚರ್. ಮತ್ತೆ ಗ್ಯಾಸ್ಟನ್ ಬರ್ತಾನೆ ಊರಿಗೆ ಅಂಡ್ ಬೆಲ್ ನ ಹತ್ರ ಬರ್ತಾನೆ. ಗ್ಯಾಸ್ಟನ್ ಹೇಳ್ತಾನೆ, ಗುಡ್ ಮಾರ್ನಿಂಗ್, ಇವತ್ತು ನೀನ್ ಫುಲ್ ಮಿಂಚಿಂಗ್. ಈ ಹೂನ ತಂದೆ ನಿನ್ಗೆ ಅಂಡ್ ಬರ್ತೀಯ ಇವತ್ತು ರಾತ್ರಿ ಡಿನ್ನರ್ ಗೆ. ಬಟ್ ಬೆಲ್ ಮಾಡ್ತಾಳೆ ರಿಜೆಕ್ಟ್ ಅಂಡ್ ಹೋಗ್ತಾಳೆ ಮನೆಗೆ. ಅಸ್ ಬ್ರೋ ಅಸ್. ಲೆಫು ಬಂದು ಗ್ಯಾಸ್ಟನ್ ಗೆ ಹೇಳ್ತಾನೆ, ನಿನ್ಗೆ ಅವಳು ಬೀಳಲ್ಲ, ಬಿಟ್ ಬಿಡು ಅಂತ. ಬಟ್ ಗ್ಯಾಸ್ಟನ್ ಅವಳ ಈ ಪರ್ಸನಾಲಿಟಿಗೆ ಫಿದಾ ಆಗಿರೋದು. ಅಂಡ್ ಬೆಲ್ ಬರ್ತಾಳೆ ಮನೆಗೆ. ಮತ್ತೆ ಇದು ಬೆಲ್ ನ ಅಪ್ಪ. ಇವ್ರ ಹೆಸರು ಮಾರಿಸ್ ಅಂತ. ಬೆಲ್ ಚಿಕ್ಕವಳಿದ್ದಾಗ್ಲೇ ತನ್ನ ಅಮ್ಮನ ಕಳ್ಕೊಂಡಿದ್ಲು ಪ್ಯಾರಿಸ್ ನಲ್ಲಿ. ಅಂದ್ರೆ ಅವರು ಬದುಕಿಲ್ಲ. ಮತ್ತೆ ಅವರ ಅಪ್ಪ ಅಮ್ಮ ಹೇಗ್ ಸತ್ರು ಅಂತ ಬೆಲ್ಗೆ ಹೇಳಿಲ್ಲ. ಅವರು ಅದನ್ನ ಮುಚ್ಚಿಟ್ಟಿದ್ದಾರೆ. ಮತ್ತೆ ಬೆಲ್ ಕೂಡ ಅದನ್ನ ಯಾವತ್ತೂ ಕೇಳಲಿಲ್ಲ. ಅಂಡ್ ಅವರ ಅಪ್ಪ ಈಗ ಹೋಗೋಕ್ ತಯಾರಾಗ್ತಾರೆ ಮಾರ್ಕೆಟ್ಗೆ. ಮತ್ತೆ ಬೆಲ್ ಹೇಳ್ತಾಳೆ, ಮಾರ್ಕೆಟ್ ಇಂದ ನೀವು ಪ್ರತಿ ವರ್ಷ ತರೋ ಗುಲಾಬಿ ಹೂವನ್ನ ತನ್ನಿ ಅಂತ. ಅಂಡ್ ಅವರು ಗುಲಾಬಿ ಹೂವನ್ನ ತರ್ತೀನಿ ಅಂತ ಪ್ರಾಮಿಸ್ ಮಾಡಿ ಅಲ್ಲಿಂದ ಹೊರಡ್ತಾರೆ. ಅಂಡ್ ಹಾಗೆ ಬೆಲ್ ಬಂದಿರ್ತಾಳೆ ಬಟ್ಟೆಗಳನ್ನ ಒಗೆಯೋಕೆ. ಇದು ಆ ಕಾಲದ ವಾಷಿಂಗ್ ಮಷೀನ್. ಅಂಡ್ ಬೆಲ್ ನ ಮುಂದೆ ಒಂದು ಚಿಕ್ಕ ಹುಡುಗಿ ಅವಳನ್ನ ನೋಡ್ತಾ ನಿಂತ್ಕೊಂಡಿದ್ಲು. ಮತ್ತೆ ಬೆಲ್ ಅವಳನ್ನ ಕರೀತಾಳೆ. ಅಂಡ್ ಬೆಲ್ ಆ ಹುಡುಗಿನ ಓದಿಸ್ತಾ ಇದ್ದಾಳೆ. ಇದನ್ನ ನೋಡಿ ಜನ ಹೇಳ್ತಾರೆ, ನೀನ್ ಒಂದು ಹುಡುಗಿನ ಓದಿಸ್ತಾ ಇದೀಯಾ, ನೀನ್ ಸಾಕಲ್ದೆ ಇನ್ನೊಂದು ಹುಡುಗಿನ ಓದಿಸ್ತಾ ಇದೀಯಾ ಅಂತ. ಬಿಕಾಸ್ ಗೈಸ್, ಇದು ಫ್ರಾನ್ಸ್ ಮತ್ತೆ ಇದು ಆ ಕಾಲದ ಕತೆ. ಯಾವಾಗ ಚಿಕ್ಕ ಪುಟ್ಟ ವಿಲೇಜ್ ಗಳಲ್ಲಿ ಮಹಿಳೆಯರಿಗೆ ಓದಿಸ್ತಾ ಇರ್ಲಿಲ್ಲ. ಮತ್ತೆ ಓದಿಸೋದು ಕೂಡ ಕ್ರೈಮ್ ಆಗಿತ್ತು. ಅಂಡ್ ಅಲ್ಲಿರೋ ಜನ ಬೆಲ್ ಒಗೆಯೋಕೆ ಹಾಕಿದ ಬಟ್ಟೆನ ಆಚೆ ಹಾಕ್ತಾರೆ, ನೆಲಕ್ಕೆ ಎಸಿತಾರೆ. ಮತ್ತೆ ಈ ವಿಷಯ ಗ್ಯಾಸ್ಟನ್ಗೂ ಗೊತ್ತಾಗುತ್ತೆ. ಸಿಕ್ಕಿದ ಚಾನ್ಸ್ ಅಂತ ಇವನು ಕೂಡ ಬೆಲ್ ನ ಹತ್ರ ಬರ್ತಾನೆ. ಅವೆಲ್ಲ ಮುಗ್ದ ನಂತರ ಬೆಲ್ ಆಲ್ರೆಡಿ ಮನೆಗೆ ಬಂದಿದ್ಲು. ಗ್ಯಾಸ್ಟನ್ ಹೇಳ್ತಾನೆ, ತುಂಬಾ ಚೆನ್ನಾಗಿದೆ ಇವತ್ತಿನ ವೆದರ್, ಆಗ್ಬಿಡು ನನ್ ಮಕ್ಳಿಗೆ ನೀನು ಮದರ್. ಬಟ್ ಬೆಲ್ ಹೇಳ್ತಾಳೆ, ಸುಮ್ನೆ ಇಲ್ಲಿಂದ ಹೋಗ್ಬಿಡು, ನಾವಿಬ್ರು ಯಾವತ್ತೂ ಒಂದಾಗೋಕಾಗಲ್ಲ. ಮತ್ತೆ ನನ್ಗೆ ಇವಾಗ ಮದ್ವೆ ಆಗೋಕೆ ಇಷ್ಟ ಇಲ್ಲ ಅಂತ. ಅಂಡ್ ಇದನ್ನ ಕೇಳಿ ಗ್ಯಾಸ್ಟನ್ ಹೇಳ್ತಾನೆ, ಜೈಲ್ಗೆ ಹೋದ ಡಿ ಬಾಸ್, ನನ್ನ ಮದ್ವೆ ಆಗದೆ ಇದ್ರೆ ನಿನ್ಗೆ ಆಗೋದು ಲಾಸ್. ಯಾಕಂದ್ರೆ ಮದ್ವೆ ಆಗದೆ ಇರೋ ಹೆಣ್ಮಕ್ಳು ಭಿಕ್ಷುಕಿಯರಾಗ್ತಾರೆ ಈ ಊರಲ್ಲಿ, ಅದಕ್ಕೆ. ಬಟ್ ಬೆಲ್ಗೂ ಕೂಡ ಮಾಡೋದಿದೆ UPSC ಕ್ರ್ಯಾಕ್. ಸೊ ಅವಳು ಹೇಳ್ತಾಳೆ ಗ್ಯಾಸ್ಟನ್ಗೆ, ಹೋಗು ನೀನು ಬ್ಯಾಕ್. ಅಂದ್ರೆ ಅವಳು ಮತ್ತೆ ರಿಜೆಕ್ಟ್ ಮಾಡ್ಬಿಟ್ಲು. ಅಸ್ ಬ್ರೋ ಅಸ್. ಹುಡುಗಿ 2 ಸಲ ರಿಜೆಕ್ಟ್ ಮಾಡಿದ್ರೆ ಬಿಟ್ಬಿಡಿ, ಯಾರು ಗೊತ್ತು 3ನೇ ಸಲ ಕಪಾಳಕ್ಕೆ ಹೊಡಿತಾಳೇನೋ, ಅದಕ್ಕೆ. ಅಂಡ್ ಹಾಗೆ ಸೀನ್ ಕಟ್ ಆಗುತ್ತೆ. ಮತ್ತೆ ರಾತ್ರಿ ಆಗಿದೆ. ಇಲ್ಲಿ ಬೆಲ್ ನ ಅಪ್ಪ ಕಾಡಿನ ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ತುಂಬಾ ರಾತ್ರಿ ಕೂಡ ಆಗಿದೆ. ಅಂಡ್ ಹಾಗೆ ಅವರು ಮುಂದೆ ಹೋಗ್ತಾ ಹೋಗ್ತಾ ದಾರಿ ಕಳೆದು ಹೋಗ್ತಾರೆ. ಮತ್ತೆ ವಾತಾವರಣ ಕೂಡ ಇದಕ್ಕಿದ್ದಂಗೆ ಬದಲಾಯ್ತು. ಅಂಡ್ ಐಸ್ ಬೀಳ್ತಾ ಇದೆ. ಅದು ಜೂನ್ ನಲ್ಲಿ. ಮತ್ತೆ ಅವ್ರ ಹಿಂದೆ ತೋಳಗಳು ಬಿದ್ಬಿಟ್ರು. ಸೊ ಅವರು ಓಡ್ತಾರೆ. ಅಂಡ್ ಫೈನಲಿ ಎಸ್ಕೇಪ್ ಆದ್ರು ತೋಳಗಳಿಂದ. ಮತ್ತೆ ಈ ಜಾಗಕ್ಕೆ ಬಂದ್ರು. ಇಲ್ಲಿ ಮುಂದೆ ನೀರು ಮತ್ತೆ ಒಲೆ ಕೂಡ ಇತ್ತು. ಅಂಡ್ ಮಾರಿಸ್ ಅಂದ್ರೆ ಬೆಲ್ ನ ಅಪ್ಪ ಇಲ್ಲಿ ಯಾರಿದ್ದಾರೆ ಅಂತ ನೋಡೋಕೆ ಹೋಗ್ತಾರೆ. ಮತ್ತೆ ಗಾಯ್ಸ್, ಇದು ಅದೇ ರಾಜನ ಅರಮನೆ. ಅಂಡ್ ಅವರು ಅರಮನೆಯ ಒಳಗೆ ಬರ್ತಾರೆ. ಮತ್ತೆ ವಿಚಿತ್ರ ಏನಂದ್ರೆ ಇಲ್ಲಿ ಈ ಗಡಿಯಾರ ಮತ್ತೆ ಕ್ಯಾಂಡಲ್ ಮಾತಾಡ್ತಾ ಇದ್ದಾರೆ. ಮಾರಿಸ್ಗೆ ಆ ಗಡಿಯಾರ ಮಾತಾಡ್ತಿರೋ ಸೌಂಡ್ ಕೇಳಿಸುತ್ತೆ. ಮತ್ತೆ ಅವರು ಹತ್ರ ಬಂದ್ ನೋಡಿದ್ರೆ ಏನೋ ಸೌಂಡ್ ಬರ್ತೇ ಇಲ್ಲ. ಸೊ ಅವರು ಮುಂದೆ ಹೋಗ್ತಾರೆ. ಅಂಡ್ ಅವರು ಹಾಗೆ ಅರಮನೆಯನ್ನ ಸುತ್ತ ಬರ್ತಾರೆ ಡೈನಿಂಗ್ ಟೇಬಲ್ ನ ಹತ್ರ. ಮತ್ತೆ ಮುಂದೆ ತಿನ್ನೋಕು ಕೂಡ ಇಟ್ಟಿದ್ದಾರೆ. ಬಟ್ ಅವರು ಕೂತ್ಕೊಂಡಾಗ ಇದಕ್ಕಿದಂಗೆ ಕಪ್ಪ ಅವ್ರ ಹತ್ರ ಬರುತ್ತೆ. ಅಂಡ್ ಹೇಳುತ್ತೆ, ಟೀ ಕುಡೀರಿ, ಕನ್ನಂಡೇವನಿಂದ ಮಾಡಿದ್ದು ಅಂತ. ಅಂಡ್ ಅವರು ಹೆದರ್ಕೊಂಡು ಓಡ್ ಹೋಗ್ತಾರೆ ಆಚೆ. ಬಟ್ ಅವರು ಓಡ್ತಾ ಇದ್ದಂಗೆ ನೆನಪಾಗುತ್ತೆ, ಬೆಲ್ ಹೇಳಿದ್ಲು ಒಂದು ಗುಲಾಬಿ ಹೂವನ್ನ ತರೋಕೆ ಅಂತ. ಸೊ ಅವರು ಅರಮನೆಯ ಆಚೆ ಇರೋ ಗುಲಾಬಿ ಗಿಡದ ಹತ್ರ ಬರ್ತಾರೆ. ಒಂದ್ ಗುಲಾಬಿ ಹೂವನ್ನ ಕಿತ್ರೆ ಏನಾಗುತ್ತೆ ಅಂತ ಅವರು ಮುಂದೆ ಬರ್ತಾರೆ. ಮತ್ತೆ ಆ ಮರದಲ್ಲಿರೋ ಗುಲಾಬಿ ಹೂವನ್ನ ಕೀಳ್ತಾರೆ. ಬಟ್ ಕಿತ್ತ ತಕ್ಷಣ ಹಿಂದೆ ಬೀಸ್ಟ್ ಬಂದ್ಬಿಡ್ತಾನೆ. ಅಂಡ್ ಕುದ್ರೆ ಓಡೋಗುತ್ತೆ. ಮತ್ತೆ ಸೀನ್ ಕಟ್. ಹಾಗೆ ಬೆಳಿಗ್ಗೆ ಆಗುತ್ತೆ. ಕುದ್ರೆ ಓಡ್ತಾ ಬೆಲ್ ನ ಹತ್ರ ಬರುತ್ತೆ. ಮತ್ತೆ ಬೆಲ್ ಕುದ್ರೆಗೆ ಹೇಳುತ್ತೆ, ನನ್ನನ್ನು ಕೂಡ ಅಲ್ಲಿ ಕರ್ಕೊಂಡು ಹೋಗು ಅಂತ. ಮತ್ತೆ ಬೆಲ್ ಕುದ್ರೆ ಮೇಲೆ ಕೂತ್ಕೊಳ್ತಾಳೆ. ಅಂಡ್ ಬರ್ತಾ
ಬರ್ತಾಳೆ ಅರಮನೆಯವರೆಗೂ, ಮತ್ತೆ ಅರಮನೆಗೆ ನುಗ್ತಾಳೆ. ಮತ್ತೆ ಕ್ಯಾಂಡಲ್ ಹೇಳುತ್ತೆ, ನೋಡು ಆ ಹುಡುಗಿ ಎಷ್ಟು ಚೆನ್ನಾಗಿದ್ದಾಳೆ, ಮೇ ಬಿ ಅವಳೆ ನಮ್ಗೆ ಶಾಪದಿಂದ ಮುಕ್ತಿ ಕೊಡಿಸಬಹುದು ಅನ್ಸುತ್ತೆ. ಮತ್ತೆ ಅವ್ರು ಮಾತಾಡ್ತಿರೋ ಸದ್ದು ಬೆಲ್ಗೆ ಕೇಳುತ್ತೆ ಅಂಡ್ ಅವಳು ಹತ್ರ ಬರ್ತಾಳೆ. ಬಟ್ ಮೇಲಿನ ಫ್ಲೋರ್ ಅಲ್ಲಿ ಕೆಮ್ತಿರೋ ಸದ್ದು ಬರುತ್ತೆ. ಸೊ ಅವಳು ಕ್ಯಾಂಡಲ್ ಸ್ಟಾಂಡ್ ನ ತಗೊಂಡು ಮೇಲೆ ಹೋಗ್ತಾಳೆ. ಮತ್ತೆ ಮೇಲೆ ಬಂದು ನೋಡಿದ್ರೆ ಇದು ಅವಳ ಅಪ್ಪ ಮಾರಿಸ್. ನಾನ್ ಅನ್ಕೊಂಡಿದ್ದೆ ಇವರು ಬೀಚ್ ನಿಂದ ಸತ್ತೋದ್ರು ಅಂತ. ಬಟ್ ಬೆಲ್ ನ ಅಪ್ಪ ಹೇಳ್ತಾನೆ, ಹೋಗ್ಬಿಡು ಇಲ್ಲಿಂದ, ಇಲ್ದಿದ್ರೆ ಅವ್ನು ನಿನ್ನ ತಿನ್ಬಿಡ್ತಾನೆ ಉಪ್ಪಿನಕಾಯಿ ಇಲ್ದೆ ಅಂತ. ಬಟ್ ಬೆಲ್ ಕೇಳ್ತಾರೆ, ಯಾರು ತಿನ್ಬಿಡ್ತಾರೆ ಅಂತ. ಅಂಡ್ ಅದೇ ಟೈಮ್ ನಲ್ಲಿ ಬೀಸ್ಟ್ ಹೇಳ್ತಾನೆ, ನೀನ್ ಇಲ್ಲಿಂದ ಹೋಗ್ಬಿಡು, ನಿಮ್ಮಪ್ಪ ಗುಲಾಬಿ ಹೂವನ್ನ ಕದ್ದಿದ್ದ, ಅದಕ್ಕೋಸ್ಕರ ಇವಾಗ ನಿಮ್ಮಪ್ಪ ಪೂರ್ತಿ ಜೀವನ ಜೈಲ್ ನಲ್ಲೇ ಇರ್ತಾರೆ. ಅದೇ ಗುಲಾಬಿ ಹೂವಿಂದ ನನ್ನ ಜೀವನ ಹಾಳಾಗಿತ್ತು. ಅಂಡ್ ಬೆಲ್ ಬೀಚ್ ನ ನೋಡೋಕ್ ಹೋದ್ಲು. ಮತ್ತೆ ಅವನು ಈ ರೀತಿ ಇದ್ದಾನೆ. ಬೆಲ್ಗೆ ಸ್ವಲ್ಪ ಭಯ ಆಗುತ್ತೆ ಮುಖ ನೋಡಿ. ಬೆಲ್ ಹೇಳ್ತಾಳೆ, ಗುಲಾಬಿ ಹೂವನ್ನ ತರೋಕೆ ನಾನ್ ಹೇಳಿದ್ದು, ಸೊ ಅವ್ರ ಬದಲು ನನ್ನನ್ನ ಜೈಲ್ಗೆ ಹಾಕು ಅಂತ. ಬಟ್ ಬೀಸ್ಟ್ ಹೇಳ್ತಾನೆ, ಪರ್ಮನೆಂಟ್ಲಿ ನೀನ್ ಅಲ್ಲೇ ಇದ್ದು ಸಾಯ್ಬೇಕಾಗತ್ತೆ, ಅದಕ್ಕೆ ತಯಾರಿದ್ಯಾ ಅಂತ. ಬಟ್ ಬೆಲ್ ನ ಅಪ್ಪ ಮಾರಿಸ್ ಹೇಳ್ತಾರೆ, ನಾನ್ ನಿನ್ನ ಅಮ್ಮನ್ನ ಕಳ್ಕೊಂಡಿದ್ದೀನಿ, ಮತ್ತೆ ನಿನ್ನ ಕಳ್ಕೊಳಕ್ಕೆ ಇಷ್ಟ ಇಲ್ಲ, ಸೊ ಇಲ್ಲಿಂದ ಹೋಗ್ಬಿಡು ಬೆಲ್, ನೀನ್ ನಿನ್ನ ಅಪ್ಪನ ಮಾತ್ ಕೇಳು ಅಂತ. ಬಟ್ ಬೆಲ್ ಬೀಚ್ ನ ಹತ್ರ ಕೇಳ್ತಾಳೆ, ಸರಿ ಹಾಗಿದ್ರೆ ಕೊನೆದಾಗಿ ಒಂದ್ಸಲನಾದ್ರೂ ಈ ಜೈಲ್ ನ ಓಪನ್ ಮಾಡು, ನನ್ನ ಅಪ್ಪನ ಕೊನೆದಾಗಿ ನೋಡ್ಕೊಂಡು ಹೋಗ್ತೀನಿ ಅಂತ. ಮತ್ತೆ ಬೀಚ್ ಜೈಲ್ ಡೋರ್ ನ ಓಪನ್ ಮಾಡಿ ಹೇಳ್ತಾನೆ, ಒಂದ್ಸಲ ಈ ಡೋರ್ ಕ್ಲೋಸ್ ಆಗ್ಬಿಟ್ರೆ ಮತ್ತೆ ಆಚೆ ಬರೋಕ್ ಆಗಲ್ಲ ಅಂತ. ಅಂಡ್ ಬೆಲ್ ಒಳಗ್ ಹೋಗಿ ಅಪ್ಪನ ಅಪ್ಕೊಳ್ತಾಳೆ. ಬಟ್ ಅವಳು ಅಪ್ಪನ ಆಚೆ ತಳ್ಳಿ ಜೈಲ್ ನ ಡೋರ್ ನ ಕ್ಲೋಸ್ ಮಾಡ್ಕೊಳ್ತಾಳೆ. ಬೆಲ್ ಹೇಳ್ತಾಳೆ, ನಮ್ಮ ಅಪ್ಪನ ಏನು ಮಾಡ್ಬೇಡ ಅಂತ. ಬೀಸ್ಟ್ ಹೇಳ್ತಾನೆ, ನಿಮ್ಮಪ್ಪ ಮತ್ತೆ ನೀನು ಇಬ್ರಿಗೂ ತಲೆ ಸರಿ ಇಲ್ಲ ಅಂತ. ನಂತರ ಬೀಸ್ಟ್ ಅವಳ ಅಪ್ಪನ ಆಚೆ ಕರ್ಕೊಂಡು ಹೋಗ್ತಾನೆ. ಅಂತೂ ಬೆಲ್ ಅಪ್ಪನ್ಗೋಸ್ಕರ ಈ ಜೈಲ್ ನಲ್ಲಿ ಇರೋಕೆ ಡಿಸೈಡ್ ಮಾಡಿದ್ಲು. ಇವಾಗ ಮುಂದೇನಾಗುತ್ತೆ, ಬಟ್ ಇದಕ್ಕಿದ್ದಂಗೆ ಡೋರ್ ಓಪನ್ ಆಗುತ್ತೆ. ಅಂಡ್ ಹೊರಗ್ ಬಂದ್ ನೋಡಿದ್ರೆ ಈ ಕ್ಯಾಂಡಲ್ ಸ್ಟ್ಯಾಂಡ್ ಅದನ್ನ ಓಪನ್ ಮಾಡಿರುತ್ತೆ. ಮತ್ತೆ ಈ ಕ್ಯಾಂಡಲ್ ಸ್ಟ್ಯಾಂಡ್ ಮಾತು ಕೂಡ ಆಡ್ತಾ ಇದೆ. ಬಟ್ ಬೆಲ್ ಭಯದಲ್ಲಿ ಅವನನ್ನ ಹೊಡೆದೇ ಬಿಟ್ಲು. ಬೆಲ್ ಕೇಳ್ತಾಳೆ, ನೀನು ಏನು ಮತ್ತೆ ಮಾತ್ ಹೇಗಾಡ್ತೀಯ ಅಂತ. ಅಂಡ್ ಅದೇ ಟೈಮ್ ನಲ್ಲಿ ಕ್ಲಾಕ್ ಕೂಡ ಬಂದ್ಬಿಟ್ಟ. ಮಾತಾಡ್ತಾ ಅವರಿಬ್ರು ಹೇಳ್ತಾರೆ, ನೀವು ನಮ್ ಜೊತೆ ಬನ್ನಿ, ನಿಮ್ ರೂಮ್ ಅನ್ನ ನಾವು ತೋರಿಸ್ತೀವಿ, ನಮ್ ಹಿಂದೆ ಬನ್ನಿ ಅಂತ. ಸೊ ಅವರಿಬ್ರು ಹೇಳ್ತಾರೆ, ಈ ಪೂರ್ತಿ ಮಹಲ್ ನಿಮ್ದೆ, ನೀವು ಎಲ್ ಬೇಕಾದ್ರೂ ಹೋಗ್ಬೋದು ಮತ್ತೆ ತಿರ್ಗಾಡ್ಬಹುದು, ಬಟ್ ಆ ಜಾಗಕ್ಕೆ ಮಾತ್ರ ಹೋಗ್ಬೇಡಿ ಅಂತ. ಅವ್ರು ಕೇಳ್ತಾಳೆ, ಆ ಜಾಗದಲ್ಲಿ ಅಂತದ್ ಏನಿದೆ ಅಂತ. ಮತ್ತೆ ಇವ್ರು ಹೇಳ್ತಾರೆ, ಅಂತದ್ದೇನು ಇಲ್ಲ, ಅದ್ರಲ್ಲಿ ಖಾಲಿ ಸ್ಟೋರ್ ರೂಮ್ ಮಾತ್ರ ಅಂತ ಹೇಳಿ ಟಾಪಿಕ್ ನ ಮುಚ್ಚಾಕ್ತಾರೆ. ಅಲ್ಲಿ ನಿಜವಾಗ್ಲೂ ಏನಿದೆ ಅಂತ ಅವರು ಬೆಲ್ಗೆ ಹೇಳಲಿಲ್ಲ. ಅಂಡ್ ಅವರು ಅವಳನ್ನ ರೂಮ್ ಗೆ ಕರ್ಕೊಂಡ್ ಬರ್ತಾರೆ. ಇದೇ ಅವಳ ರೂಮ್. ಮತ್ತೆ ಇಲ್ಲಿ ಸ್ವಲ್ಪ ಧೂಳಿದೆ, ಬಿಕಾಸ್ ವರ್ಷಗಟ್ಲೆಯಿಂದ ಇದು ಬಂದಿತ್ತು. ಅಂಡ್ ಇವರಿಬ್ರು ಅಲ್ಮಾರಿ ಹತ್ರ ಹೇಳ್ತಾರೆ ಬೆಲ್ ನ ಡ್ರೆಸ್ ನ ಚೇಂಜ್ ಮಾಡೋಕೆ ಅಂತ. ಮತ್ತೆ ನಡೆಯುತ್ತೆ ಮ್ಯಾಜಿಕ್ ಅಂಡ್ ಚೇಂಜ್ ಆಗುತ್ತೆ ಬೆಲ್ ನ ಡ್ರೆಸ್. ಇದೇನಿದು ಗುರು. ಬೆಲ್ ನ ಡ್ರೆಸ್ ಇಂದ ಆಚೆ ಬರ್ತಾಳೆ. ಅಂಡ್ ಇಲ್ಲಿ ಗ್ಯಾಸ್ಟನ್ ಬೆಲ್ ನ ನೆನಪಲ್ಲೇ ಇದ್ದಾನೆ. ಲೇಫು ನಂತರನೇ ಸಿಂಗಲ್. ಅಂಡ್ ಅದೇ ಟೈಮ್ ನಲ್ಲಿ ಬೆಲ್ ನ ಅಪ್ಪ ಮಾರಿಸ್ ಬರ್ತಾರೆ. ಅವ್ರು ಹೇಳ್ತಾರೆ, ಯಾರಾದ್ರೂ ಸಹಾಯಕ್ಕೆ ಬನ್ನಿ, ನನ್ ಮಗಳು ಆ ಮಹಲ್ ನಲ್ಲಿ ಸಿಕ್ಕಾಕೊಂಡಿದ್ದಾಳೆ, ಮತ್ತೆ ಅಲ್ಲಿ ಒಬ್ಬ ಬೀಸ್ಟ್ ಕೂಡ ಇದ್ದಾನೆ ಅಂತ. ಬಟ್ ಅಲ್ಲಿ ಜನ ನಗಾಡ್ತಾರೆ ಗುರು, ಬಿಕಾಸ್ ಯಾರು ಇವೆಲ್ಲ ನಂಬ್ತಾರೆ. ಬಟ್ ಗ್ಯಾಸ್ಟನ್ ಮತ್ತೆ ಸಿಕ್ಕಿದ್ದ ಚಾನ್ಸ್ ಅಂತ ಮಾರಿಸ್ ಹತ್ರ ಬಂದು ಹೇಳ್ತಾನೆ, ನಾನ್ ಹೆಲ್ಪ್ ಮಾಡ್ತೀನಿ, ಹೇಳಿ ಎಲ್ಲಿ ಹೋಗ್ಬೇಕು ಅಂತ. ಅಂಡ್ ಸೀನ್ ಕಟ್. ಇಲ್ಲಿ ಬೀಸ್ಟ್ ಫುಲ್ ಕೋಪದಲ್ಲಿ ಇದ್ದಾನೆ, ಯಾಕಂದ್ರೆ ಇವರಿಬ್ರು ಬೆಲ್ ನ ಆಚೆ ಬಿಡಿಸಿದ್ದಾರೆ. ಕ್ಯಾಂಡಲ್ ಸ್ಟ್ಯಾಂಡ್ ಬೀಸ್ಟ್ ನ ಹತ್ರ ಹೇಳ್ತಾನೆ, ಒಂದ್ ಟ್ರೈ ಮಾಡ್ಬಿಡಿ, ಆ ಹುಡ್ಗಿ ಹತ್ರ ಹೋಗಿ ನೀವು ಮಾತಾಡ್ಬೇಕು, ಹೇಗಿದ್ರು ನಾವು ಶಾಪದಿಂದಾಗಿ ದಿನೇ ದಿನೇ ನಿರ್ಜೀವ ಆಗ್ತಾ ಇದೀವಿ. ಬೀಸ್ಟ್ ಹೇಳ್ತಾನೆ, ಆ ಹುಡ್ಗಿ ಒಬ್ಬ ಕಳ್ಳನ್ ಮಗಳು, ಅವನು ಗುಲಾಬಿ ಕದ್ದಿದ್ದ. ಬಟ್ ಈ ಪೋಟ್ ಹೇಳುತ್ತೆ, ಅಪ್ಪ ಕಳ್ಳ ಆದ್ರೆ ಮಗಳು ಕೂಡ ಕಳ್ಳಿ ಅಂತ ಅನ್ಕೊಳ್ಬೇಡ, ಯಾರು ಗೊತ್ತು ಆ ಹುಡ್ಗಿನೇ ನಮ್ಮನ್ನ ಈ ಶಾಪದಿಂದ ಮುಕ್ತಿ ಕೊಡಿಸ್ತಾಳೇನೋ, ಅದಕ್ಕೆ ನೀನ್ ಅವಳ ಹತ್ರ ಹೋಗಿ ಮಾತಾಡ್ಲೇಬೇಕು ಅಂತ. ಅಂಡ್ ಹೀಗೆ ಇವರು ಬೀಸ್ಟ್ ನ ಕನ್ವಿನ್ಸ್ ಮಾಡಿ ರೂಮ್ ನ ವರ್ಗೂ ಕರ್ಕೊಂಡ್ ಬರ್ತಾರೆ. ಬೀಸ್ಟ್ ಬಾಗ್ಲನ್ನ ಬಡ್ದು ಜೋರಾಗಿ ರೇಗಾಡ್ತಾನೆ, ನೀನ್ ಹೊರಗ್ ಬಾ ಅಂತ. ಬಟ್ ಇವರೆಲ್ಲ ಹೇಳ್ತಾರೆ, ಮೆಲ್ಲಗೆ ಮಾತಾಡಿ, ಇಲ್ದೇ ಇದ್ರು ಅವಳು ಹೆದರ್ಕೊಳ್ತಾಳೆ. ಅವಳು ಅಪ್ಪ ಮತ್ತೆ ಸ್ವತಂತ್ರ ಎರಡನ್ನೂ ಕಳ್ಕೊಂಡಿದ್ದಾಳೆ, ಸೊ ನೀವು ಮೆಲ್ಲಗೆ ಮಾತಾಡ್ಬೇಕು ಅಂತ. ಬಟ್ ಬೆಲ್ ಅಂತೂ ಇಲ್ಲಿ ಎಸ್ಕೇಪ್ ಆಗೋಕೆ ಪ್ಲಾನ್ ಮಾಡ್ತಾ ಇದ್ದಾಳೆ. ಬೀಸ್ಟ್ ಹೊರಗಡೆ ಮೆಲ್ಲಗೆ ಮಾತಾಡೋಕೆ ಟ್ರೈ ಮಾಡ್ತಾನೆ. ಒಂದು ಕಾಲ್ಗೇಟ್ ಸ್ಮೈಲ್ ನ ಕೊಟ್ಟು, ಬ್ಯೂಟಿಫುಲ್ ಆಗಿದೆ ಇವತ್ತಿನ ನೈಟ್, ಮಾಡ್ತೀಯ ನನ್ ಜೊತೆ ಡಿನ್ನರ್ ವಿತ್ ಕ್ಯಾಂಡಲ್ ಲೈಟ್. ಬಟ್ ಬೆಲ್ ರೂಮ್ ಒಳಗಿಂದ ಕೂಗ್ತಾಳೆ, ಮೊದ್ಲು ನಮ್ಮ ಅಪ್ಪನ ಆಚೆ ಆಗದೆ ಅಂಡ್ ರೂಮ್ ಅಲ್ಲಿ ಕೂಡಿಟ್ಟೆ, ಅಂಡ್ ಇವಾಗ ಡಿನ್ನರ್ ಗೆ ಕರೀತಾ ಇದ್ಯಾ, ನಿನ್ ಮುಖ ಮೊದ್ಲೇ ಇದೆ ಖರಾಬ್, ಮಾಡ್ಬಿಡ್ತೀನಿ ನಿನ್ನ ಬೆಳ್ಳುಳ್ಳಿ ಕಬಾಬ್. ಬೀಸ್ಟ್ ಅವ್ರಿಗೆ ಬೈದು ಅಲ್ಲಿಂದ ಹೋಗ್ಬಿಡ್ತಾರೆ. ಅಂಡ್ ನಂತರ ಟೀಪಾಟ್ ರೂಮ್ ನ ಒಳಗೆ ಬರ್ತಾಳೆ. ಮತ್ತೆ ಬೆಲ್ಗೆ ಹೇಳ್ತಾಳೆ, ನೀನ್ ಇಲ್ಲಿಂದ ಹೋಗೋ ತಯಾರಿ ಮಾಡ್ತಾ ಇದ್ಯಾ, ಹೋಗೋಕು ಮುಂಚೆ ಏನಾದ್ರೂ ತಿನ್ಕೊಂಡಾದ್ರೂ ಹೋಗು ಅಂತ. ಅಂಡ್ ಅವರು ಬೆಲ್ ನ ಕರ್ಕೊಂಡ್ ಬರ್ತಾರೆ ಡೈನಿಂಗ್ ಟೇಬಲ್ ನ ಹತ್ರ. ಮತ್ತೆ ಇಲ್ಲಿ ಚೇರ್ ನಿಂದ ಹಿಡಿದು ಸ್ಪೂನ್ ನವರೆಗೂ ಎಲ್ಲದಕ್ಕೂ ಜೀವ ಇದೆ ಅಂಡ್ ಮೂವ್ ಆಗ್ತಾ ಇದೆ ತನ್ನಾರೆ. ಇವೆಲ್ಲ ಶಾಪದ ಕಾರಣದಿಂದ ಮನುಷ್ಯರಿಂದ ವಸ್ತುಗಳಾಗಿರೋದು. ಅಂಡ್ ಹೀಗೆ ಎಲ್ಲ ಮುಗಿದ ನಂತರ ಬೆಲ್ಗೆ ಟೀಪಾಟ್ ಹೇಳುತ್ತೆ, ರೂಮ್ ಗೆ ಹೋಗಿ ಮಲ್ಕೋ, ಗುಡ್ ನೈಟ್ ಅಂತ. ಬಟ್ ಅವಳು ರೂಮ್ ಗೆ ಹೋಗೋದ್ ಬಿಟ್ಟು ಬೀಚ್ ನ ರೂಮ್ ಗೆ ಬರ್ತಾಳೆ. ಅವಾಗ ಕ್ಲಾಕ್ ಮತ್ತೆ ಕ್ಯಾಂಡಲ್ ಸ್ಟ್ಯಾಂಡ್ ಯಾವ ರೂಮ್ ಗೆ ಸ್ಟೋರ್ ರೂಮ್ ಅಂದಿದ್ರು ಅದೇ ರೂಮ್ ಗೆ ಅವಳು ಹೋಗ್ತಾಳೆ. ಮತ್ತೆ ಆ ರೂಮ್ ಅನ್ನ ಓಪನ್ ಮಾಡಿ ನೋಡಿದ್ರೆ ಈ ರೂಮ್ ಪೂರ್ತಿ ಭಯಾನಕವಾಗಿದೆ. ಮತ್ತೆ ಇದೇ ಬೀಸ್ಟ್ ನ ರೂಮ್, ಇಲ್ಲೇ ಬೀಸ್ಟ್ ಇರೋದು, ಅದಕ್ಕೆ ಕ್ಲಾಕ್ ಮತ್ತೆ ಕ್ಯಾಂಡಲ್ ಸ್ಟ್ಯಾಂಡ್ ಅಲ್ಲಿ ಹೋಗ್ಬೇಡ ಅಂತ ಹೇಳಿದ್ರು. ಮತ್ತೆ ಬೆಲ್ಗೆ ಮುಂದೆ ಕಾಣುತ್ತೆ ಏಂಜಲ್ ಪ್ರಿಯ ಇಟ್ಟಿರೋ ಸ್ಪೆಷಲ್ ಗುಲಾಬಿ. ಅವಳು ಅದ್ರ ಹತ್ರ ಬರ್ತಾಳೆ. ಮತ್ತೆ ಅದನ್ನ ಟಚ್ ಮಾಡಿದ ತಕ್ಷಣ ಬೀಸ್ಟ್ ಬಂದು ಬೆಲ್ ನ ಓಡ್ಸಾಕ್ತಾನೆ ಆಚೆ. ಅಂಡ್ ಅವಳು ಹೆದರ್ಕೊಂಡು ಅರಮನೆಯಿಂದ ನಾನು ಆಚೆ ಹೋಗ್ತಾ ಇದ್ದೀನಿ ಅಂತ ಓಡ್ತಾಳೆ. ಬಟ್ ಕ್ಯಾಂಡಲ್ ಸ್ಟ್ಯಾಂಡ್ ಮತ್ತೆ ಕ್ಲಾಕ್ ಅಂಡ್ ಹಾಗೆ ಬಾಕಿ ಜನ ಅವಳನ್ನ ತಡೆಯೋಕೆ ಬರ್ತಾರೆ. ಆದ್ರೆ ಅವಳು ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ. ಬಟ್ ಗಾಯ್ಸ್, ನಿಮ್ಗೆ ನೆನಪಿರ್ಬೋದು, ಕಾಡಲ್ಲಿ ತೋಳಗಳು ಕೂಡ ಇತ್ತು. ಮತ್ತೆ ತೋಳಗಳು ಅವಳನ್ನ ಚೇಸ್ ಮಾಡ್ತಾ ಇವೆ.
ಅಂಡ್ ಆಫ್ ಕೋರ್ಸ್ ಅಷ್ಟೆಲ್ಲ ತೋಳಗಳ ಜೊತೆ ಫೈಟ್ ಮಾಡೋಕ್ ಆಗಲ್ಲ. ಮತ್ತೆ ಅವಳು ತೋಳಗಳ ಮಧ್ಯ ಸಿಕ್ಕಾಕೊಂಡ್ಬಿಟ್ಲು ಅಂಡ್ ಒಂದ್ ತೋಳ ಅವಳಿಗೆ ಅಟ್ಯಾಕ್ ಮಾಡುತ್ತೆ. ಬಟ್ ಅದೇ ಟೈಮ್ ನಲ್ಲಿ ಬೀಸ್ಟ್ ಬಂದ್ಬಿಟ್ಟ. ಮತ್ತೆ ನಮ್ಮ ಬೀಸ್ಟ್ ಈ ಬ್ಯೂಟಿಗೋಸ್ಕರ ಫೈಟ್ ಮಾಡ್ತಾನೆ ತೋಳಗಳ ಜೊತೆ. ಬಟ್ ಅವನಿಗೂ ತುಂಬಾ ಡ್ಯಾಮೇಜ್ ಆಗುತ್ತೆ ತೋಳಗಳಿಂದಾಗಿ. ಬೀಸ್ಟ್ ತೋಳಗಳನ್ನೆಲ್ಲ ಸೋಲ್ಸ್ಬಿಟ್ಟ. ಆದ್ರೆ ಅವನು ಕೂಡ ಕೆಳಗೆ ಬಿದ್ದ. ಬೆಲ್ ನ ಮುಂದೆ ಎಸ್ಕೇಪ್ ಆಗೋಕೆ ದಾರಿ ಇದೆ. ಆದ್ರೆ ಹಿಂದೆ ಬೀಸ್ಟ್ ಅವಳಿಗೋಸ್ಕರ ನೋವಲ್ಲಿ ಬಿದ್ದಿದ್ದಾನೆ. ಅಂಡ್ ಬೆಲ್ ಬಂದು ಬೀಸ್ಟ್ ನ ಮೇಲೆ ಬಟ್ಟೆನ ಇಡ್ತಾಳೆ ಮತ್ತೆ ಹೇಳ್ತಾಳೆ, ಬ್ಯೂಟಿಫುಲ್ ಆಗಿದೆ ಇವತ್ತಿನ ನೈಟ್, ಬಾ ಮಾಡೋಣ ಡಿನ್ನರ್ ವಿತ್ ಕ್ಯಾಂಡಲ್ ಲೈಟ್. ಓಕೆ. ಅಂಡ್ ಇಲ್ಲಿ ಗ್ಯಾಸ್ಟನ್, ಲೇಫು ಮತ್ತೆ ಮಾರಿಸ್ ಕಾಡಲ್ಲೇ ಕಳೆದು ಹೋಗ್ಬಿಟ್ರು. ಗ್ಯಾಸ್ಟನ್ ಹೇಳ್ತಾನೆ, ಈ ಬೀಸ್ಟ್ ಜಾದು ಎಲ್ಲ ಸುಳ್ಳು, ಸುಮ್ನೆ ಮನೆಗೆ ಹೋಗ್ಬಿಡೋಣ ಅಂತ. ಬಟ್ ಮಾರಿಸ್ ಕೇಳ್ತಾರೆ, ಒಂದ್ ವೇಳೆ ನಿನ್ಗೆ ನನ್ ಮೇಲೆ ನಂಬಿಕೆ ಇಲ್ದೇ ಇದ್ರೆ ನೀನ್ ಸಹಾಯಕ್ಕೆ ಯಾಕೆ ಬಂದೆ ಅಂತ. ಗ್ಯಾಸ್ಟನ್ ಹೇಳ್ತಾನೆ, ನಾನ್ ಇವೆಲ್ಲ ನಿನ್ ಮಗಳನ್ನ ಮದ್ವೆ ಆಗೋಕೋಸ್ಕರ ಮಾಡಿದ್ದು. ಅಂಡ್ ಮಾರಿಸ್ ಹೇಳ್ತಾರೆ, ನನ್ ಮಗಳು ನಿನ್ನ ಮದ್ವೆ ಆಗೋದು ಅಂದ್ರೆ ರಾಹುಲ್ ಗಾಂಧಿ ಪ್ರಧಾನ ಮಂತ್ರಿ ಆಗೋದು ಎರಡು ಒಂದೇ, ಅಂದ್ರೆ ಇಂಪಾಸಿಬಲ್. ಗ್ಯಾಸ್ಟನ್ ಕೋಪದಿಂದ ಮಾರಿಸ್ಗೆ ಹೊಡಿತಾನೆ ಮತ್ತೆ ಅವರು ಪ್ರಜ್ಞೆ ತಪ್ಪೋಗ್ತಾರೆ. ಅವನನ್ನ ಮರಕ್ಕೆ ಕಟ್ಟಿ ಅಲ್ಲಿಂದ ಹೋಗ್ತಾರೆ, ತೋಳುಗಳು ತಿಂದಾಕ್ಲಿ ಅಂತ. ಅಂಡ್ ಹಾಗೆ ಸೀನ್ ಕಟ್ ಆಗುತ್ತೆ. ಮತ್ತೆ ಇಲ್ಲಿ ಬೆಲ್ ಮಾಡ್ತಾ ಇದ್ದಾಳೆ ಬೀಸ್ಟ್ ಗೆ ಟ್ರೀಟ್ಮೆಂಟ್ ಅಂಡ್ ಕೇಳ್ತಾಳೆ, ನಾನು ಇಲ್ಲೇ ಇರ್ಬೇಕಾ ಪರ್ಮನೆಂಟ್. ಬಟ್ ನೋ. ಟೀಪಾಟ್ ಹೇಳ್ತಾಳೆ, ಏನಂದ್ರೆ ರಾಜ ಚಿಕ್ಕವನಿದ್ದಾಗ ಅವನಮ್ಮ ತೀರ್ಕೊಂಡ ನಂತರ ಅವರಪ್ಪ ಇವನನ್ನ ಹೀಗೆ ಬೆಳೆಸಿದ್ದು ಕಠೋರವಾಗಿ, ಅದಕ್ಕಾಗಿ ಬೀಸ್ಟ್ ಸ್ವಲ್ಪ ಹೊರಟು. ಬಟ್ ಅವನಲ್ಲಿ ಇನ್ನೂ ಆ ಕರುಣೆ ಇದೆ. ಹಲಸಿನಕಾಯಿ ತರ ಹೊರಗಿನಿಂದ ಹಾರ್ಡ್ ಅಂಡ್ ಒಳಗಿನಿಂದ ಸ್ವೀಟ್. ಅಂಡ್ ಹಾಗೆ ರಾತ್ರಿಯಿಂದ ಬೆಳಿಗ್ಗೆ ಆಯ್ತು. ಬೆಲ್ ಕೇಳ್ತಾಳೆ, ಆ ಗುಲಾಬಿ ಲಾಸ್ಟ್ ದಳ ಕೂಡ ಬಿದ್ದೋದ್ರೆ ಏನಾಗುತ್ತೆ ಅಂತ. ಅಂಡ್ ನಿಮ್ಗೆ ಗೊತ್ತು ಏನಾಗುತ್ತೆ ಅಂತ. ಇವರೆಲ್ಲ ಪರ್ಮನೆಂಟ್ಲಿ ವಸ್ತುಗಳಾಗ್ತಾರೆ ಅಂಡ್ ರಾಜ ಬೀಸ್ಟ್ ಆಗಿ ಉಳಿತಾನೆ. ಬಟ್ ಕ್ಯಾಂಡಲ್ ಸ್ಟ್ಯಾಂಡ್ ಹೇಳುತ್ತೆ, ಇದಕ್ಕೆ ಒಂದ್ ಸೊಲ್ಯೂಷನ್ ಇದೆ ಅಂತ. ಆದ್ರೆ ಗಡಿಯಾರ ಮಧ್ಯದಲ್ಲೇ ಕ್ಯಾಂಡಲ್ ಸ್ಟ್ಯಾಂಡ್ ನ ತಡಿತಾನೆ, ಹೇಳ್ಬೇಡ ಅಂತ. ಮತ್ತೆ ಟೀ ಪಾಟ್ ಹೇಳುತ್ತೆ, ಯಾರ ಹಣೆಯಲ್ಲಿ ಏನ್ ಬರ್ದಿದ್ಯೋ ಅದು ಹಾಗೆ ಆಗತ್ತೆ, ನೀನ್ ತಲೆ ಕೆಡ್ಸ್ಕೊಳ್ಬೇಡ ಅಂತ. ಅಂಡ್ ಸೀನ್ ಕಟ್ ಆಗತ್ತೆ. ಮತ್ತೆ ಇಲ್ಲಿ ಒಬ್ಳು ಹುಡುಗಿ ಬಂದು ಬೆಲ್ ನ ಅಪ್ಪನ ಅಂದ್ರೆ ಮಾರಿಸ್ ನ ತನ್ನ ಶೆಲ್ಟರ್ ಗೆ ಕರ್ಕೊಂಡ್ ಬರ್ತಾಳೆ. ಇವಳು ಒಬ್ಬ ಭಿಕ್ಷುಕಿ, ಹಾಗೆ ಕಾಡ್ನಲ್ಲೇ ಇರೋದು. ಇಲ್ಲಿ ಬೀಸ್ಟ್ ಮಲ್ಗಿರ್ತಾನೆ ಮತ್ತೆ ಬೆಲ್ ಕವಿತೆನ ಹೇಳ್ತಾ ಇರ್ತಾಳೆ, ನಿನ್ನ ಹೆಸರನ್ನ ತುಟಿಯಲ್ಲಿ ಇಟ್ಕೊಂಡೆ, ನಿನ್ನ ನೆನಪನ್ನ ಮನ್ಸಲ್ಲಿ ಇಟ್ಕೊಂಡೆ, ನಿನ್ನ ಹುಡುಕ್ತಾ ನನ್ನನ್ನ ನಾನೇ ಕಳ್ಕೊಂಡೆ ಅಂತ. ಬೀಸ್ಟ್ ಕೇಳ್ತಾನೆ, ನಿನ್ಗೆ ಬುಕ್ಸ್ ಓದೋದು ಇಷ್ಟನಾ? ಬೆಲ್ಗೆ ರೊಮ್ಯಾಂಟಿಕ್ ಬುಕ್ಸ್ ಓದೋದು ಇಷ್ಟ ಅಂತ ನಿಮ್ಗೆ ಮೊದ್ಲೇ ಗೊತ್ತು. ಸೊ ಬೀಸ್ಟ್ ಬೆಲ್ ನ ಇಲ್ಲಿಗೆ ಕರ್ಕೊಂಡ್ ಬರ್ತಾನೆ. ಮತ್ತೆ ಇದು ಒಂದು ದೊಡ್ಡ ಲೈಬ್ರರಿ ಆಗಿತ್ತು. ಬೆಲ್ ಇದನ್ನ ನೋಡಿ ತುಂಬಾ ಖುಷಿ ಆಗ್ತಾಳೆ. ಸೊ ಬೀಸ್ಟ್ ಹೇಳ್ತಾನೆ, ಒಂದ್ ವೇಳೆ ನಿನ್ಗೆ ಇದು ಅಷ್ಟೇ ಇಷ್ಟ ಆಗಿದ್ರೆ ಇನ್ ಮುಂದೆ ಈ ಲೈಬ್ರರಿನೇ ನಿಂದು ಅಂತ. ಬೀಸ್ಟ್ ಎಷ್ಟು ಒಳ್ಳೆಯವನು ಗುರು. ಅಂಡ್ ಹೀಗೆ ಸ್ವಲ್ಪ ಸಮಯ ಕಳೆಯುತ್ತೆ. ನಮ್ ಬ್ಯೂಟಿ ಅಂಡ್ ಬೀಸ್ಟ್ ನ ಫ್ರೆಂಡ್ಶಿಪ್ ಗಟ್ಟಿ ಆಗ್ತಾ ಹೋಯ್ತು. ಹಾಗೆ ಒಂದಿನ ಅವರು ತಿರ್ಗಾಡ್ತಾ ಇರುವಾಗ ಕುದುರೆ ಬೀಸ್ಟ್ ನ ನೋಡಿ ಹೆದ್ರೋಗುತ್ತೆ. ಆದ್ರೆ ಬೆಲ್ ಕುದುರೆನ ಸಮಾಧಾನ ಮಾಡಿ ಬೀಸ್ಟ್ ನ ಕೈನ ಹಿಡ್ಕೊಂಡು ಕುದುರೆಗೆ ಮುಟ್ಸ್ತಾಳೆ. ಮೇ ಬಿ ಬೆಲ್ಗೆ ಬೀಸ್ಟ್ ಇಷ್ಟ ಆಗ್ತಾ ಇದ್ದಾನೆ. ಮತ್ತೆ ಬೀಸ್ಟ್ ನ ಮನಸ್ಸು ಕೂಡ ಚೇಂಜ್ ಆಗ್ತಾ ಬರ್ತಾ ಇದೆ. ಹಾಗೆ ಲೈಬ್ರರಿಯಲ್ಲಿರುವಾಗ ಬೀಸ್ಟ್ ಒಂದು ಬುಕ್ ನ ತೆಗಿತಾನೆ. ಈ ಬುಕ್ ನ ಆ ಏಂಜಲ್ ಪ್ರಿಯಾನೆ ಕೊಟ್ಟಿದ್ದಾಗಿತ್ತು. ಬೀಸ್ಟ್ ಬೆಲ್ ನ ಕೈನ ಆ ಬುಕ್ ನ ಮೇಲೆ ಇಡ್ತಾನೆ ಮತ್ತೆ ಯಾವ್ದಾದ್ರು ಜಾಗದ ಬಗ್ಗೆ ಯೋಚಿಸು ಅಂತ ಹೇಳ್ತಾನೆ. ಹಾಗೆ ಬೆಲ್ ಯೋಚನೆ ಮಾಡ್ತಾಳೆ ಮತ್ತೆ ಅವರು ಬಂದ್ಬಿಡ್ತಾರೆ ಈ ಜಾಗಕ್ಕೆ. ಇದು ಪ್ಯಾರಿಸ್ ಆಗಿತ್ತು. ಮತ್ತೆ ಅವರು ಬಂದಿರೋದು ಎಲ್ಲಿ ಅಂದ್ರೆ ಬೆಲ್ ನ ಹಳೆ ಮನೆಯಲ್ಲಿ. ಅಂದ್ರೆ ಬೆಲ್ ಚಿಕ್ಕವಳಿದ್ದಾಗ ಇಲ್ಲೇ ಇರ್ತಾ ಇದ್ಲು ಪ್ಯಾರಿಸ್ ನಲ್ಲಿ. ನಮ್ಗೆ ಗೊತ್ತಾಗುತ್ತೆ ಬೆಲ್ ನ ಅಮ್ಮ ಒಂದು ಭಯಂಕರ ರೋಗಕ್ಕೆ ತುತ್ತಾಗಿದ್ರು. ಆ ಕಾಲದಲ್ಲಿ ಪ್ಯಾರಿಸ್ ನಲ್ಲಿ ಒಂದು ರೋಗ ಹಬ್ಬಿತ್ತು. ಮತ್ತೆ ಬೆಲ್ ಚಿಕ್ಕವಳಿದ್ಲು. ಸೊ ಅವಳಿಗೆ ಏನು ತೊಂದರೆ ಆಗದೆ ಇರ್ಲಿ ಅಂತ ಅವಳಪ್ಪ ಮಾರಿಸ್ ಅವಳನ್ನ ಕರ್ಕೊಂಡು ಹೋಗಿ ಆ ಊರಿಗೆ ಹೋಗಿರ್ತಾರೆ. ಮತ್ತೆ ಸೀನ್ ಕಟ್. ಇಲ್ಲಿ ಗ್ಯಾಸ್ಟನ್ ಅಂಡ್ ಲೇಫು ಬಾರ್ಗೆ ಬರ್ತಾರೆ. ಅಲ್ಲಿ ಬಂದು ನೋಡಿದ್ರೆ ಬೆಲ್ ನ ಅಪ್ಪ ಮಾರಿಸ್ ಇಲ್ಲೇ ಇದ್ದಾರೆ. ಮಾರಿಸ್ ಹೇಳ್ತಾನೆ, ಗ್ಯಾಸ್ಟನ್ ನೀನ್ ನನ್ನ ಕೊಲ್ಲೋಕೆ ಪ್ರಯತ್ನಿಸಿದ್ಯಾ ಅಂತ. ಅಲ್ಲಿರೋ ಜನಕ್ಕೂ ಕೂಡ ಗ್ಯಾಸ್ಟನ್ ಮೇಲೆ ಡೌಟ್ ಬಂದಿದೆ. ಮತ್ತೆ ಅವರು ಗ್ಯಾಸ್ಟನ್ ವಿರುದ್ಧ ನಿಂತ್ರು. ಬಟ್ ಗ್ಯಾಸ್ಟನ್ ಮಾತಲ್ಲೇ ಮ್ಯಾಟರ್ ನ ತಿರುಗಿಸ್ಬಿಡ್ತಾನೆ. ನಾನ್ ಹಾಗೇನು ಮಾಡೇ ಇಲ್ಲ, ನಿನ್ಗೆ ಏನೋ ತಲೆ ಕೆಟ್ಟಿದೆ ಅಂತ. ನಿನ್ನ ಹತ್ರ ಏನೋ ಪ್ರೂಫ್ ಕೂಡ ಇಲ್ಲ, ನಾನಂತೂ ನಿನ್ನ 5 ದಿನದಿಂದ ಹುಡುಕ್ತಾ ಇದ್ದೀನಿ ಅಂತ. ಮಾರಿಸ್ ಹೇಳ್ತಾನೆ, ಬೇಕಿದ್ರೆ ಆಗತಾನ ಕೇಳು, ಇವಳು ಅದೇ ಭಿಕ್ಷುಕಿ. ಬಟ್ ಗ್ಯಾಸ್ಟನ್ ಹೇಳ್ತಾನೆ, ನಿನ್ಗೇನ್ ಅನ್ಸುತ್ತೆ ಇವರೆಲ್ಲ ಸೇರ್ಕೊಂಡು ಈ ಭಿಕ್ಷುಕಿಯ ಮಾತನ್ನ ಕೇಳ್ಬಿಡ್ತಾರ ಅಂತ. ಮೇ ಬಿ ಬೆಲ್ ಓಡೋಗಿದ್ದು ಅದಕ್ಕೆ ಅನ್ಸುತ್ತೆ, ನಿನ್ಗೆ ತಲೆ ಕೆಟ್ಟಿದೆ ಮತ್ತೆ ನೀನು ನಿನ್ ಮನ್ಸಲ್ಲೇ ಬಂದಿರೋ ಏನೇನೋ ಮಾತನ್ನ ಆಡ್ತಾ ಇದೀಯ ಅಂತ. ಹೀಗೆ ಗ್ಯಾಸ್ಟನ್ ಏನೇನೋ ಹೇಳಿ ಮಾರಿಸ್ ನ ಹುಚ್ಚ ಅಂತ ಪ್ರೂವ್ ಮಾಡ್ತಾನೆ. ಮತ್ತೆ ಇಲ್ಲಿ ಅಲಮಾರಿ ಬೆಲ್ ನ ರೆಡಿ ಮಾಡ್ತಾಳೆ. ಬೆಲ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಈ ಡ್ರೆಸ್ ನಲ್ಲಿ. ಬೆಲ್ ಆಚೆ ಬರ್ತಾಳೆ ಮತ್ತೆ ಬೀಸ್ಟ್ ಕೂಡ. ಮತ್ತೆ ಸಾಂಗ್ ಪ್ಲೇ ಆಗುತ್ತೆ ಅಂಡ್ ಅವರು ಡ್ಯಾನ್ಸ್ ಮಾಡ್ತಾರೆ. ಅಂಡ್ ಹಾ ಗೈಸ್, ಗುಲಾಬಿಯಲ್ಲಿ ಇವಾಗ ಇರೋದು ಬರೀ 4 ದಳಗಳು. ಹೀಗೆ ಡ್ಯಾನ್ಸ್ ಮುಗಿದ ನಂತರ ಅವರು ಬ್ಯಾಲ್ಕನಿಗೆ ಬರ್ತಾರೆ. ಬೀಸ್ಟ್ ಕೇಳ್ತಾನೆ, ನಿನ್ಗೆ ನಿಮ್ಮ ಅಪ್ಪನ ನೆನಪಾಗ್ತಾ ಇದೆಯಾ ಅಂತ. ಮತ್ತೆ ಬೆಲ್ಗೆ ತುಂಬಾನೇ ನೆನಪಾಗ್ತಾ ಇದೆ. ಬೀಸ್ಟ್ ಗೆ ಅನ್ಸುತ್ತೆ ಬೆಲ್ ಇಲ್ಲಿ ಖುಷಿಯಾಗಿರೋಕ್ ಆಗಲ್ಲ ಅಂತ. ಬೀಸ್ಟ್ ಅವಳಿಗೆ ಈ ಕನ್ನಡಿನ ಕೊಟ್ಟು ಹೇಳ್ತಾನೆ, ನೀನ್ ಇದ್ರಲ್ಲಿ ನಿಮ್ಮ ಅಪ್ಪನ ನೋಡ್ಬಹುದು ಅಂತ. ಅಂಡ್ ಬೆಲ್ ನೋಡಿದಾಗ ಅವಳಿಗೆ ಕಾಣುತ್ತೆ ಅವ್ರ ಅಪ್ಪ ತೊಂದ್ರೆಲಿದ್ದಾರೆ. ಅಂದ್ರೆ ಮಾರಿಸ್ ನ ಜನ ಅಲ್ಲಿ ಹಿಡ್ಕೊಂಡ್ ಬಿಟ್ಟಿದ್ರು. ಮತ್ತೆ ಬೀಸ್ಟ್ ಅವಳಿಗೆ ಹೇಳ್ತಾನೆ, ನೀನ್ ಇಲ್ಲಿಂದ ಹೋಗು, ನಿಮ್ಮ ಅಪ್ಪಂಗೆ ನಿನ್ನ ಅಗತ್ಯ ಇದೆ. ಮತ್ತೆ ಆ ಕನ್ನಡಿನೂ ತಗೊಂಡ್ ಹೋಗು, ಒಂದ್ ವೇಳೆ ಯಾವಾಗಾದ್ರೂ ನನ್ ನೆನಪಾದ್ರೆ ನೀನ್ ನನ್ನ ನೋಡ್ಬಹುದು ಅಂತ. ಬೀಸ್ಟ್ ಎಷ್ಟು ಒಳ್ಳೆಯವನು ಗುರು. ಅಂಡ್ ಬೆಲ್ ಅಲ್ಲಿಂದ ಹೋಗ್ತಾಳೆ ಕಾಡಿನ ದಾರಿಯಿಂದ. ಮತ್ತೆ ಬೀಸ್ಟ್ ಇರೋ ಕಡೆ ಈ ಕ್ಯಾಂಡಲ್ ಸ್ಟ್ಯಾಂಡ್ ಅಂಡ್ ಕ್ಲಾಕ್ ಮತ್ತೆ ಟೀ ಪಾಟ್ ಎಲ್ಲ ಬರ್ತಾರೆ. ಅಂಡ್ ಕೇಳ್ತಾರೆ, ಅವಳನ್ನ ಯಾಕೆ ಹೋಗೋಕ್ ಬಿಟ್ರಿ? ಟೀ ಪಾಟ್ ಹೇಳುತ್ತೆ, ಯಾಕಂದ್ರೆ ಅವರು ಬೆಲ್ ನ ಪ್ರೀತಿಸ್ತಾರೆ. ಬಟ್ ಹಾಗಿದ್ರೆ ಶಾಪ ಯಾಕೆ ಹೋಗ್ಲಿಲ್ಲ ಇನ್ನು? ಬಿಕಾಸ್ ಬೆಲ್ ಬೀಸ್ಟ್ ನ ಇನ್ನು ಪ್ರೀತಿಸ್ತಾ ಇಲ್ಲ ಅದಕ್ಕೆ. ಅಂಡ್ ಇವರೆಲ್ಲ ಹೀಗೆ ಅಲ್ಲಿಂದ ಬೇಜಾರಾಗಿ ಹೋಗ್ತಾರೆ. ಬಿಕಾಸ್ ಇನ್ನು ಯಾವತ್ತೂ ಬೆಲ್ ವಾಪಸ್ ಬರಲ್ಲ ಅಂತ. ಬೀಸ್ಟ್ ಮತ್ತೆ ಒಬ್ಬಂಟಿ ಆಗ್ಬಿಡ್ತಾನೆ. ಇಲ್ಲಿ ಗ್ಯಾಸ್ಟನ್ ಬೆಲ್ ನ ಅಪ್ಪನ ಮೆಂಟಲ್ ಹಾಸ್ಪಿಟಲ್ ಗೆ ಕಳ್ಸೋಕ್ ತಯಾರಿ ಮಾಡ್ತಿದ್ದಾನೆ. ಗ್ಯಾಸ್ಟನ್ ಮಾರಿಸ್ ನ ಹತ್ರ ಬಂದು ಹೇಳ್ತಾನೆ, ನಿನ್ ಮಗಳನ್ನ ನನ್ಗೆ ಮದುವೆ ಮಾಡಿಸು, ನಿನ್ನ ನಾನು ಬಿಟ್ಬಿಡ್ತೀನ ಅಂತ. ಬಟ್ ಅವರು ಒಪ್ಕೊಳ್ಳಲ್ಲ. ಅಂಡ್ ಗಾಡಿ ಹೊರಡ್ತಾ ಇರುತ್ತೆ. ಬಟ್ ಅದೇ ಟೈಮ್ ನಲ್ಲಿ ಬೆಲ್ ಬರ್ತಾಳೆ ಮತ್ತೆ ಹೇಳ್ತಾಳೆ, ಅವ್ರಿಗೆ ತಲೆ ಕೆಡ್ಲಿಲ್ಲ, ನಿನ್ಗೆ ತಲೆ
ಕೆಟ್ಟಿದೆ, ನಮ್ಮಪ್ಪ ಸರಿ ಇದ್ದಾರೆ, ಮತ್ತೆ ನಾನಾ ಬೀಚ್ ನ ಮಹಲಿಂದಾನೆ ಬಂದಿರೋದು. ಗ್ಯಾಸ್ಟನ್ ಕೇಳ್ತಾನೆ ಪ್ರೂಫ್ ಏನಿದೆ, ಮತ್ತೆ ಬೆಲ್ ಕನ್ನಡಿಯಲ್ಲಿ ಬೀಚ್ ನ ತೋರಿಸ್ತಾಳೆ ಅಂಡ್ ಜನ ಎಲ್ಲ ಹೆದ್ರೋಗ್ತಾರೆ. ಗ್ಯಾಸ್ಟನ್ ಹೇಳ್ತಾನೆ ಇದ್ಯಾವುದೋ ಮಾಟ ಮಂತ್ರ ನಡೀತಾ ಇದೆ, ಆ ಬೀಸ್ಟ್ ಬೆಲ್ ನ ಮೇಲೆ ಏನೋ ಜಾದು ಮಾಡಿದಾನೆ, ನೀನ್ ಆ ಬೀಚ್ ನ ಪ್ರೀತಿಸ್ತಾ ಇದೀಯ ಅನ್ಸುತ್ತೆ, ಅವನೊಬ್ಬ ರಾಕ್ಷಸ. ಬಟ್ ಬೆಲ್ ಹೇಳ್ತಾಳೆ ರಾಕ್ಷಸ ಅವನಲ್ಲ ನೀನು, ಅವ್ನ್ ಯಾರಿಗೂ ನೋವು ಮಾಡಲ್ಲ ಅಂತ. ಬಟ್ ಗ್ಯಾಸ್ಟನ್ ಮತ್ತೆ ಏನೇನೋ ಹೇಳಿ ಜನರನ್ನ ಮ್ಯಾನಿಪುಲೇಟ್ ಮಾಡ್ತಾನೆ. ಬೆಲ್ ನ ಒಳಗ್ ಹಾಕ್ಸಿ ನಾವು ಬೀಚ್ ನ ಕೊಲ್ಲೋಕೆ ಹೋಗ್ಬೇಕು, ಇವಳು ಬೀಚ್ ನ ವಶದಲ್ಲಿದ್ದಾಳೆ ಅಂತ. ಮತ್ತೆ ಗ್ಯಾಸ್ಟನ್ ಊರ್ನವ್ರನ್ನ ಕರ್ಕೊಂಡು ಹೋಗ್ತಾನೆ ಬೀಚ್ ನ ಸಾಯಿಸೋಕೆ ಅಂತ. ಮತ್ತೆ ಅವರು ಅರಮನೆಯವರೆಗೂ ಬರ್ತಾರೆ ಅಂಡ್ ಇಲ್ಲಿ ಮಾರಿಸ್ ಕೇಳ್ತಾನೆ ಇಲ್ಲಿವರೆಗೂ ಹೇಗ್ ಬಂದೆ ನೀನು ಅಂತ. ಮತ್ತೆ ಬೆಲ್ ಹೇಳ್ತಾಳೆ ಆ ಬೀಚ್ ನನ್ನ ಹೋಗೋಕ್ ಬಿಟ್ಟ ಅಂತ. ಮತ್ತೆ ಅವನು ನನ್ನ ಪ್ಯಾರಿಸ್ಗೂ ಕೂಡ ಕರ್ಕೊಂಡು ಹೋಗಿದ್ದ ಅಂಡ್ ನನ್ಗೆ ಗೊತ್ತಾಯ್ತು ಅಮ್ಮಂಗೆ ಏನಾಗಿತ್ತು ಅಂತ. ಮತ್ತೆ ಮಾರಿಸ್ ಕಣ್ಣಲ್ಲಿ ನೀರು ಕೂಡ ಬರುತ್ತೆ. ಮತ್ತೆ ಅವನು ಹೇಳ್ತಾನೆ ನಾನು ಇಲ್ಲಿವರೆಗೂ ಇದನ್ನ ಮುಚ್ಚಿಟ್ಟಿದ್ದೆ ಅಂತೂ ನಿನ್ಗೆ ಇವೆಲ್ಲ ಗೊತ್ತಾಯ್ತು, ನಿನ್ಗೇನು ಆಗಲ್ಲ, ಇವೆಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಅಂಡ್ ಬೆಲ್ ಕೇಳ್ತಾಳೆ ನನ್ಗೊಂದು ಹೆಲ್ಪ್ ಮಾಡಿ ಅಂತ, ನಾವಿಬ್ರು ಸೇರಿ ಈ ಲಾಕ್ ನ ಮುರಿಬಹುದು. ಮತ್ತೆ ಇಲ್ಲಿ ಅರಮನೆಯಲ್ಲಿ ಕ್ಲಾಕ್ ಬೀಚ್ ನ ಹತ್ರ ಬಂದು ಹೇಳ್ತಾನೆ ಊರಿನ ಜನ ಬಾಗ್ಲು ಹೊಡಿತಾ ಇದ್ದಾರೆ. ಬಟ್ ಬೀಸ್ಟ್ ಹೇಳ್ತಾನೆ ಬೆಲ್ ಅಂತೂ ಇವಾಗ ವಾಪಸ್ ಬರಲ್ಲ, ಆ ಊರ್ನವ್ರಿಗೆ ಏನ್ ಬೇಕಾದ್ರೂ ಮಾಡ್ಕೊಳ್ಳೋಕ್ ಬಿಡು ಅಂತ. ಮತ್ತೆ ಇಲ್ಲಿ ಊರಿನ ಜನ ಅರಮನೆ ಒಳಗ್ ಬಂದ್ರು ಅಂಡ್ ಲೇಫು ಬರ್ತಾನೆ ಟೀ ಪಾಟ್ ನ ಹತ್ರ. ಲೇಫು ಈ ಟೀ ಪಾಟ್ ಗೆ ಆಂಟಿ ಅಂತ ಹೇಳ್ತಾನೆ. ಮತ್ತೆ ಟೀ ಪಾಟ್ ಕೋಪದಿಂದ ಅಟ್ಯಾಕ್ ಮಾಡೋಕೆ ಹೇಳುತ್ತೆ ಅಂಡ್ ಎಲ್ಲ ವಸ್ತುಗಳು ಊರ್ನವರ ಮೇಲೆ ಅಟ್ಯಾಕ್ ಮಾಡುತ್ತೆ. ಲೇಫು ಅಂತೂ ತುಂಬಾನೇ ಹೊಡ್ಸ್ಕೊಂಡ್ಬಿಟ್ಟ ಅಂಡ್ ಗ್ಯಾಸ್ಟನ್ ಲೇಫುನ ಅಲ್ಲೇ ಬಿಟ್ಟು ಮೇಲೆ ಹೋಗ್ತಾನೆ. ಇಂತ ಫ್ರೆಂಡ್ ಇದ್ರೆ ದುಶ್ಮನ್ ಯಾಕಬೇಕು ಗುರು. ಅಂಡ್ ಇಲ್ಲಿ ಗಾರ್ಡ್ ಬಂದು ನೋಡಿದ್ರೆ ಬೆಲ್ ಮತ್ತೆ ಮಾರಿಸ್ ಗಾಡಿಯ ಒಳಗೆ ಇಲ್ಲ, ಅವರು ಎಸ್ಕೇಪ್ ಆಗಿದ್ದಾರೆ. ಅಂಡ್ ಹೊರಗ್ ನೋಡಿದ್ರೆ ಬೆಲ್ ಕುದುರೆ ತಗೊಂಡು ಹೋಗ್ಬಿಟ್ಲು. ಮತ್ತೆ ಇಲ್ಲಿ ಮಾರಿಸ್ ಹೇಳ್ತಾನೆ ಕೆಲವೊಂದ್ಸಲ ನಾವು ಮನ್ಸನ್ ಮಾತನ್ನ ಕೇಳ್ಬೇಕಾಗತ್ತೆ ಅಂತ. ಅಂಡ್ ಇಲ್ಲಿ ಕ್ಲಾಕ್ ಟಾಪ್ ಅಲ್ಲಿ ನಿಂತ್ಕೊಂಡು ಎಲ್ಲನ್ನು ಗೈಡ್ ಮಾಡ್ತಾ ಇದ್ದಾನೆ ಹೇಗ್ ಫೈಟ್ ಮಾಡ್ಬೇಕು ಅಂತ. ಬಟ್ ಈ 3 ಜನ ಮೇಲೆ ಬರ್ತಾರೆ. ಅದ್ರ ಅಲ್ಮಾರಿ ಬಂದು ಇವ್ರಿಗೆ ಡ್ರೆಸ್ ಮಾಡಿ ಆಚೆ ಕಳಿಸ್ಬಿಡ್ತಾಳೆ. ಓಕೆ ಇಲ್ಲಿ ಲೇಫು ಗ್ಯಾಸ್ಟನ್ ಟೀಮ್ ಬಿಟ್ಟು ವಸ್ತುಗಳಿಗೆ ಹೆಲ್ಪ್ ಮಾಡ್ತಾನೆ. ಗ್ಯಾಸ್ಟನ್ ನಿನ್ ಸ್ನೇಹಕ್ಕೆ ಲಾಯಕ್ಕಿಲ್ಲ ಅಂತ ಟೀ ಪಾಟ್ ಹೇಳುತ್ತೆ. ಸೊ ಲೇಫು ಟೀ ಪಾಟ್ ಗೆ ಹೆಲ್ಪ್ ಮಾಡೋಕ್ ಹೋಗ್ತಾನೆ. ಈ ಎಲ್ಲ ವಸ್ತುಗಳು ಸೇರ್ಕೊಂಡು ಸರಿಯಾಗಿ ಫೈಟ್ ಮಾಡ್ತಾ ಇದ್ದಾರೆ ಊರಿನ ಜನರ ವಿರುದ್ಧ. ಅಂಡ್ ಊರ್ನವರು ಎಲ್ಲ ಓಡೋದ್ರು. ಮತ್ತೆ ಬೆಲ್ ಅರಮನೆಗೆ ಬರ್ತಾಳೆ. ಇಲ್ಲಿ ಗ್ಯಾಸ್ಟನ್ ಬೀಚ್ ನ ಹತ್ರ ಬಂದ ಮತ್ತೆ ಹೇಳ್ತಾನೆ ನೀನೇನ್ ಅನ್ಕೊಂಡಿದ್ದೆ ಬೆಲ್ ನಿನ್ಗೆ ಸಿಕ್ಬಿಡ್ತಾಳೆ ಅಂತ. ಬಟ್ ನೋ, ಅವಳು ನನಗೆ ಸಿಗೋದು. ಅಂಡ್ ಗ್ಯಾಸ್ಟನ್ ಶೂಟ್ ಮಾಡ್ಬಿಡ್ತಾನೆ. ಬಟ್ ಅದು ಬೀಚ್ ಗೆ ತಾಗಿರಲ್ಲ, ಆದ್ರೆ ಅವನು ಕೆಳಗೆ ಬಿದ್ದೋದ. ಮತ್ತೆ ಇನ್ನೊಂದು ಬುಲೆಟ್ ತೆಗಿಯೋಕೆ ಹೋಗ್ತಾನೆ. ಆದ್ರೆ ಅದೇ ಟೈಮ್ ನಲ್ಲಿ ಬೆಲ್ ಬಂದು ಬುಲೆಟ್ಸ್ ನ ಮುರಿದ್ ಬಿಡ್ತಾಳೆ. ಮತ್ತೆ ಅವರಿಬ್ರು ಕಿತ್ತಾಡ್ತಿರುವಾಗ ಗ್ಯಾಸ್ಟನ್ ಕೆಳಗನ್ ಫ್ಲೋರ್ ಗೆ ಬಿದ್ದು ಬಿಡ್ತಾನೆ. ಗ್ಯಾಸ್ಟನ್ ಬೀಚ್ ನ ಸಾಯಿಸೋಕ್ ಹೋಗ್ತಾನೆ. ಮತ್ತೆ ಬೆಲ್ ಗ್ಯಾಸ್ಟನ್ ಇಂದ ಹೋಗ್ತಾಳೆ. ಅಬ್ಸಲ್ಯೂಟ್ ಸಿನಿಮಾ ಇದು. ಇಲ್ಲಿ ಬೆಲ್ ಆಚೆ ಬಂದು ಬೀಚ್ ನ ಕರೀತಾಳೆ. ಮತ್ತೆ ಬೀಸ್ಟ್ ಬೆಲ್ ನ ಹತ್ರ ಹೋಗ್ತಾನೆ ಇರ್ತಾನೆ. ಆದ್ರೆ ಗ್ಯಾಸ್ಟನ್ ಬಂದ್ಬಿಟ್ಟ. ಬಟ್ ಬೀಸ್ಟ್ ಗ್ಯಾಸ್ಟನ್ ವಿರುದ್ಧ ಫೈಟ್ ಮಾಡ್ತಾನೆ. ಆದ್ರೆ ಅವನಿಗೂ ಕೂಡ ಬುಲೆಟ್ ತಾಗುತ್ತೆ. ಕೊನೆಗೆ ಬೀಸ್ಟ್ ಗ್ಯಾಸ್ಟನ್ ಕುತ್ತಿಗೆನ ಹಿಡಿದು ತುದಿಗೆ ಬಂದ. ಬಟ್ ಗ್ಯಾಸ್ಟನ್ ಹೇಳ್ತಾನೆ ನನ್ನನ್ನ ಬಿಟ್ಬಿಡು, ನನ್ನನ್ನ ಕ್ಷಮಿಸು. ಬೀಸ್ಟ್ ಹೇಳ್ತಾನೆ ನಾನ್ ದರಿದ್ರ ಅಲ್ಲ ಅಂತ ಅಂಡ್ ಇವನನ್ನ ಈಚೆ ಹಾಕ್ತಾನೆ. ಮತ್ತೆ ಬೀಸ್ಟ್ ಬೆಲ್ ಹತ್ರ ಬಂದ. ಬಟ್ ಗ್ಯಾಸ್ಟನ್ ಹಿಂದಿಂದ ಶೂಟ್ ಮಾಡ್ಬಿಟ್ಟ ಅಂಡ್ ಇನ್ನೊಂದು ಬುಲೆಟ್ ಕೂಡ ಶೂಟ್ ಮಾಡ್ಬಿಟ್ಟ. ಓ ಶಿಟ್ ಗ್ಯಾಸ್ಟನ್, ನಾನ್ ಚಾನಲ್ ನಲ್ಲಿ ಬ್ಯಾಡ್ ವರ್ಡ್ಸ್ ನ ಯೂಸ್ ಮಾಡಲ್ಲ, ಇಲ್ಲದ್ರೆ ಗ್ಯಾಸ್ಟನ್ ಬೈದು ಕೆಳಗೆ ಬೀಳಿಸ್ಬಿಡ್ತಿದ್ದೆ. ಓ ಗ್ಯಾಸ್ಟನ್ ನಿಜವಾಗ್ಲೂ ಬಿದ್ಬಿಟ್ಟ ಕೆಳಗೆ, ಮೇ ಬಿ ಸತ್ತೋದ ಅನ್ಸುತ್ತೆ. ಮತ್ತೆ ಇಲ್ಲಿ ಬೀಸ್ಟ್ ಸಾಯ್ತಾ ಇದ್ದಾನೆ. 2-3 ಬುಲೆಟ್ಸ್ ತಾಗ್ಬಿಟ್ಟಿದೆ ಆಲ್ರೆಡಿ. ಅಂಡ್ ಇಲ್ಲಿ ಹೊರಗಡೆ ಊರ್ನವ್ರಂತೂ ಓಡೋಗಿದ್ದಾರೆ. ಇಲ್ಲಿ ಎಲ್ಲ ಜೀವ ಇರೋ ವಸ್ತುಗಳಾಗ್ತಿವೆ, ಐ ಮೀನ್ ನಿರ್ಜೀವ ಆಗ್ತಿವೆ. ಇಲ್ಲಿ ಕ್ಲಾಕ್ ಕ್ಯಾಂಡಲ್ ಸ್ಟ್ಯಾಂಡ್ ಗೆ ಗುಡ್ ಬೈ ಅಂತ ಹೇಳುತ್ತೆ. ಮತ್ತೆ ಅದು ವಸ್ತು ಆಗ್ಬಿಡುತ್ತೆ. ಹಾಗೆ ಕ್ಯಾಂಡಲ್ ಸ್ಟ್ಯಾಂಡ್ ಕೂಡ ವಸ್ತು ಆಗೋಯ್ತು. ವಾಟ್ ಅಂದ್ರೆ ನೋ, ಬೀಸ್ಟ್ ಕೂಡ ಸತ್ತೋದ್ನ. ಗುಲಾಬಿಯ ಕೊನೆಯ ದಳ ಬಿದ್ದೋಯ್ತು. ಬೆಲ್ ಅಳ್ತಾ ಇದ್ದಾಳೆ. ಬೀಸ್ಟ್ ಗೆ ಸಾಯ್ಬೇಡ ಅಂತ ಹೇಳ್ತಾಳೆ. ಬೀಸ್ಟ್ ಕೂಡ ಹೇಳ್ತಾನೆ ನೀನು ಅಂತೂ ವಾಪಸ್ ಬಂದ್ಬಿಟ್ಟೆ, ನಿನ್ನನ್ನ ಕೊನೆದಾಗಿ ನೋಡಿ ನಾನಿನ್ನು ಸಾಯ್ಬೋದು ಅಂತ. ಬೆಲ್ ಅಳ್ತಾ ಹೇಳ್ತಾಳೆ ABCD ಐ ಲವ್ ಯು ಅಂಡ್ ಕಿಸ್ ಮಾಡ್ತಾಳೆ. ಮತ್ತೆ ಇಲ್ಲಿ ಮಾರಿಸ್ಗೆ ಆ ಭಿಕ್ಷುಕಿ ಸಿಕ್ಕಿದ್ಲಲ್ಲ ಅಗ್ಯಾಥಾ, ಅವಳು ಗುಲಾಬಿ ಹತ್ರ ಬರ್ತಾಳೆ. ಅಂಡ್ ವೇಟ್ ವಾಟ್, ಅವಳು ಮ್ಯಾಜಿಕ್ ಮಾಡ್ತಾಳೆ. ಮತ್ತೆ ಬೀಸ್ಟ್ ಪೂರ್ತಿ ಬದಲಾದ, ಅಂದ್ರೆ ಅವನು ಮತ್ತೆ ಮನುಷ್ಯ ಆದ. ಇದ್ರರ್ಥ ಈ ಭಿಕ್ಷುಕಿನೇ ಏಂಜಲ್ ಪ್ರಿಯ ಆಗಿದ್ಲು. ಓ ಓಕೆ. ಅಂಡ್ ಅವರು ಮತ್ತೆ ಕಿಸ್ ಮಾಡ್ತಾರೆ. ಹಾ ಗೈಸ್, ಆಫ್ ಕೋರ್ಸ್ ನಾನು ಎಕ್ಸ್ಪ್ಲೇನ್ ಮಾಡೋ ಪ್ರತಿ ಮೂವಿ ಕಿಸ್ ನಿಂದಾನೆ ಯಾಕೆ ಎಂಡ್ ಆಗುತ್ತೆ ಗುರು. ಅಂಡ್ ಇಲ್ಲಿ ಹೊರದೋಗಿರೋ ಮಹಲ್ ಸರಿ ಹೋಗುತ್ತೆ. ಈ ಅರಮನೆಗೆ ಮತ್ತೆ ಕಳೆ ಬರುತ್ತೆ, ಮಂಜೆಲ್ಲ ಹೋಗುತ್ತೆ. ಅಂಡ್ ಇಲ್ಲಿ ಪಿಲೋ ನಾಯಿ ಆಗುತ್ತೆ. ಓ ಎಲ್ಲ ವಸ್ತುಗಳು ಮತ್ತೆ ಮನುಷ್ಯರಾದ್ರು. ಇದು ಕ್ಲಾಕ್, ಮತ್ತೆ ಇವನು ಲೂಮಿಯಲ್ ಅಂದ್ರೆ ಕ್ಯಾಂಡಲ್ ಸ್ಟ್ಯಾಂಡ್ ಆಗಿದ್ದ. ಅಂಡ್ ಇವರೆಲ್ಲ ವಸ್ತುಗಳನ್ನ ಮನುಷ್ಯರಾದ್ರು. ಮತ್ತೆ ಬೆಲ್ ಅಂಡ್ ಬೀಸ್ಟ್ ಅಂದ್ರೆ ರಾಜ ಕೂಡ ಬಂದ. ಹಾಗೆ ಹ್ಯಾಪಿ ಎಂಡಿಂಗ್. ಮತ್ತೆ ಇದೇ ಕತೆ ಆಗಿತ್ತು ಬ್ಯೂಟಿ ಅಂಡ್ ದ ಬೀಸ್ಟ್ ದು. ಅಂಡ್ ಗಾಯ್ಸ್, ಈ ವಿಡಿಯೋ ಮಾಡೋಕೆ ಎಫರ್ಟ್ಸ್ ಇರ್ದಿದೆ. ನೀವು ಮಾಡೋ 1 ಸಬ್ಸ್ಕ್ರೈಬ್ ನನಗೆ ಮುಂದೆ 10 ವಿಡಿಯೋಸ್ ಮಾಡೋಕೆ ಪ್ರೋತ್ಸಾಹ ನೀಡುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ಮೂವಿ ಜೊತೆ ಬರ್ತೀನಿ. ಬಾಯ್ ಬಾಯ್.